ಮತ್ತೆ 10th ಮತ್ತೆ 12th ಸರ್ಟಿಫಿಕೇಟ್ ಇದ್ದು ನೀವೇನಾದ್ರೂ ಹುಡುಗಿರಾಗಿ ಡಿಗ್ರಿನ ಓದ್ತಾ ಇದ್ರೆ ನಿಮ್ಗೆ ಕಂಪ್ಲೀಟ್ ಡಿಗ್ರಿ ಮಾಡೋ ಪ್ರತಿ ವರ್ಷನೂ 30,000 ಸ್ಕಾಲರ್ಶಿಪ್ ಬರುತ್ತೆ ಅಂದ್ರೆ ಯಾರಾದ್ರೂ ಮಿಸ್ ಮಾಡ್ಕೊಂತಾರ? ಹೌದು ಕಂಡ್ರಿ, ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಪ್ರತಿ ಡಿಗ್ರಿ ಓದ್ತಾ ಇರೋ ಹುಡುಗಿರಿಗೆ ಎವ್ರಿ ಇಯರ್ 30,000 ಸ್ಕಾಲರ್ಶಿಪ್ ಇದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದ್ರೆ ನೀವು ಹುಡುಗಿರಾಗಿರ್ಬೇಕು, ಮತ್ತೆ 10th ಮತ್ತೆ 12th ಮುಗಿಸಿರ್ಬೇಕು, ಅದ್ರ ಸರ್ಟಿಫಿಕೇಟ್ಸ್ ಕೂಡ ನಿಮ್ಮ ಹತ್ರ ಇರಬೇಕು. ಮತ್ತೆ ಇದಕ್ಕೆ ಯಾವುದೇ ರೀತಿ ಪರ್ಸೆಂಟೇಜ್ ನ ಕೊಟ್ಟಿಲ್ಲ. ನೀವು ಜಸ್ಟ್ ಹುಡುಗಿರಾಗಿ ಡಿಗ್ರಿ ಓದ್ತಾ ಇದ್ರೆ ನೀವು ಈ ಸ್ಕಾಲರ್ಶಿಪ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು, ಮತ್ತೆ ನಿಮ್ದು 10th ಮತ್ತೆ 12th ಸರ್ಟಿಫಿಕೇಟ್ ಬೇಕು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ನಿಮ್ಮ ಸಿಗ್ನೇಚರ್, ಮತ್ತೆ ನಿಮ್ ಕಾಲೇಜ್ ಕಡೆಯಿಂದ ಒಂದು ಬೋನೋಫೈಡ್ ಸರ್ಟಿಫಿಕೇಟ್, ಮತ್ತೆ ನೀವು ಕಾಲೇಜ್ ಕಟ್ಟಿರೋ ಫೀಸ್ ರೆಸಿಪ್ಟ್ಸ್. ಇಷ್ಟು 7 ಡಾಕ್ಯುಮೆಂಟ್ಸ್ ಇದೆ. ನೀವು ಈ ಸ್ಕಾಲರ್ಶಿಪ್ ಗೆ ಈಸಿಯಾಗಿ ಅಪ್ಲೈ ಮಾಡಬಹುದು ಕಣ್ರಿ. ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ನಿಮ್ಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ. ನನ್ ಜೊತೆನೆ ನೀವು ಕೂಡ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಣ ಮರಿಬೇಡಿ. ಬನ್ನಿ ಈಗಲೇ ಅಪ್ಲೈ ಮಾಡ್ಬಿಡೋಣ. ಮತ್ತೆ ತಡ ಮಾಡೋದೇ ಬೇಡ, ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದು ಲಿಂಕ್ ಅಲ್ಲಿರೋ ಡಿಸ್ಕ್ರಿಪ್ಷನ್ ನ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲಿ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಆಮೇಲೆ ನೀವಿಲ್ಲಿ ರಿಜಿಸ್ಟರ್ ನ್ಯೂ ಅಪ್ಲಿಕೆಂಟ್ಸ್ ಅಂತ ಲಿಂಕ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಇದು ಈ ತರ ಕಾಣುತ್ತೆ. ನೀವು ಇಲ್ಲಿ ಇರ್ಬೋದು ಯುವರ್ ಎಲಿಜಿಬಿಲಿಟಿ ಅಂತ ತೋರಿಸ್ತಾ ಇದೆ. ನೀವು ನಿಮ್ಮ ಎಲಿಜಿಬಿಲಿಟಿನ ಚೆಕ್ ಮಾಡಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಿಮ್ನ ಸೆಕ್ಸ್ ನ ಸೆಲೆಕ್ಟ್ ಮಾಡಬೇಕು. ಫಿಮೇಲ್ ಅಂತ. ನೀವು 10th ಪಾಸ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಮತ್ತೆ ನೀವು 12th ನ ಪಾಸ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ನೀವು ಎಲಿಜಿಬಲ್ ಸ್ಟೇಟ್ಸ್ ಅಂಡ್ ಇದ್ರಲ್ಲಿ ನೀವೇನಾದ್ರೂ ಓದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ನೀವೇನಾದ್ರೂ ಫಸ್ಟ್ ಇಯರ್ ಅಲ್ಲಿ ಅಡ್ಮಿಷನ್ ತಗೊಂಡಿದ್ರೆ ಎಸ್ ಅಂತ ಕೊಡಿ. ಕೆಳಗಡೆ ಚೆಕ್ ಎಲಿಜಿಬಿಲಿಟಿ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೀವೇನಾದ್ರೂ ಗ್ರೀನ್ ಪಾಪ್ಅಪ್ ಬಂದು ಓಕೆ ಬಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಸ್ಕಾಲರ್ಶಿಪ್ ಅಂತ ಓಕೆ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ಡ್ ಆಗಿರೋ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ಎಂಟರ್ ಮಾಡ್ಬಿಟ್ಟು ಸೆಂಡ್ OTP ಕೊಟ್ರೆ ನಿಮ್ಗೊಂದು OTP ಬರುತ್ತೆ. ಒಂದ್ ನಿಮಿಷ. ನನಗ್ ಬಂದಿರೋ OTP ನ ನಾನು ಎಂಟರ್ ಮಾಡ್ತಿದ್ದೀನಿ. ಎಂಟರ್ ಮಾಡ್ಬಿಟ್ಟು ವೆರಿಫೈ OTP ಅಂತ ಕೊಟ್ರೆ ಸಕ್ಸಸ್ ಅನ್ನೋ ಪಾಪ್ಅಪ್ ಬರುತ್ತೆ. ಇದ್ರ ಮೇಲ್ಗಡೆ ಓಕೆ ಒತ್ತಿ. ಓಕೆ ಹೊಡೆದಾದ ತಕ್ಷಣ ಈ ತರ ರಿಜಿಸ್ಟ್ರೇಷನ್ ಫಾರ್ಮ್ ಗೆ ಕರ್ಕೊಂಡ್ ಬರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಯಾವ ತರ ಫಿಲ್ ಮಾಡ್ಬೇಕಂದ್ರೆ ಕ್ಲಾಸ್ 10 ಪ್ರಕಾರ ಇರುವ ಇಲ್ಲಿ ಫುಲ್ ನೇಮ್ ನ ನೀವ್ ಎಂಟರ್ ಮಾಡಬೇಕು. ಆಮೇಲೆ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಬೇಕು. ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮೆಸೇಜ್ ನ ಕಳಿಸಬೇಕು ಆ ಲ್ಯಾಂಗ್ವೇಜ್ ನ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ನಾನು ಹಿಂದಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಎಂಟರ್ ಆಧಾರ್ ನಂಬರ್. ನಿಮ್ಗೆ ಇಷ್ಟ ಬಂದಿದ್ದ ಲ್ಯಾಂಗ್ವೇಜ್ ನ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಿಮ್ ಎಂಟರ್ ನಂಬರ್ ನ ನೀವ್ ಹಾಕಿ. ನನ್ನ ಆಧಾರ್ ನಂಬರ್ ನ ನಾನು ಹಾಕ್ತಾ ಇದ್ದೀನಿ. ಆಮೇಲೆ ನಿಮ್ಮ ಆಧಾರ್ ನಂಬರ್ ನ ರೀ ಎಂಟರ್ ಮಾಡಿ. ಆಮೇಲೆ ನಿಮ್ಮ 12th ಪಾಸ್ ಸ್ಟೇಟ್ ನ ಸೆಲೆಕ್ಟ್ ಮಾಡಿ. ಯಾವ್ದಾದ್ರು ಸೆಲೆಕ್ಟ್ ಮಾಡಬಹುದು. ಏನಕ್ಕೆ ನಾನು ಹುಡುಗಿ ಎಲ್ಲ ನಾರ್ಮಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಿಂಗೆ ಯಾವ್ದೋ ನಾರ್ಮಲ್ ಆಗಿ ಯಾವ್ದೋ ಆಗ್ತಾ ಇದ್ದೀನಿ. ಸೆಟ್ ಮಾಡಿ. ಕ್ಯಾಪಿಟಲ್ ಲೆಟರ್ ಇರಬೇಕು. ನಾರ್ಮಲ್ ಆಗಿ ಒಂದು ಕ್ಯಾಮಲ್ ಕೇಸ್ ಕನ್ವೆನ್ಷನ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತೆ 8 ಕ್ಯಾರೆಕ್ಟರ್ಸ್ ಇದ್ರೆ ಸಾಕು. ಆಮೇಲೆ ಪಾಸ್ವರ್ಡ್ ನ ಮತ್ತೆ ಒತ್ತಿ. ನೀವೇನಾದ್ರೂ ನೋಡ್ಬೇಕು ಅಂದ್ರೆ ಐ ಬಟನ್ ನ ಕ್ಲಿಕ್ ಮಾಡಿ ರಿಜಿಸ್ಟರ್ ನೋಡಿರಿ. ರಿಜಿಸ್ಟರ್ ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಕನ್ಸೆಂಟ್ ಆಫ್ ಯೂಸ್ ಪರ್ಸನಲ್ ಇನ್ಫಾರ್ಮೇಶನ್ ಈ ಚೆಕ್ ಬಾಕ್ಸ್ ನ ನೀವು ಚೆಕ್ ಮಾಡಬೇಕು. ಚೆಕ್ ಮಾಡಿದ ತಕ್ಷಣ ಕೆಳಗಡೆ ಕನ್ಫರ್ಮ್ ಅನ್ನೋ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಗೆ ಈ ತರ ಒಂದು ಪಾಪ್ಅಪ್ ಬರುತ್ತೆ. ನಿಮ್ಮ ಯೂಸರ್ ನೇಮ್, ಈ ಸ್ಕಾಲರ್ಶಿಪ್ ನ ಯೂಸರ್ ನೇಮ್ ನಿಮ್ಗೆ ಮೊಬೈಲ್ಗೆ OTP ಅಂದ್ರೆ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ. ನಿಮ್ಮ ಯೂಸರ್ ನೇಮ್ SMS ಫಾರ್ಮೆಟ್ ಅಲ್ಲಿ ನಿಮ್ಗೆ ಬಂದಿರುತ್ತೆ. ಆಮೇಲೆ ಓಕೆ ಒತ್ತಿ. ಓಕೆ ಒತ್ತಾದ ತಕ್ಷಣ ಲಾಗಿನ್ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಈ ಲಾಗಿನ್ ಪೇಜ್ ಅಲ್ಲಿ ನಿಮಗೆ ಮೊಬೈಲ್ ಅಲ್ಲಿ ಬಂದಿರೋ ಯೂಸರ್ ನೇಮ್ ನ ಎಂಟರ್ ಮಾಡಬೇಕು. ಮತ್ತೆ ಪಾಸ್ವರ್ಡ್ ಏನ್ ಸೆಟ್ ಮಾಡಿರ್ತೀರೋ ಆ ಪಾಸ್ವರ್ಡ್ ನ ಎಂಟರ್ ಮಾಡಬೇಕು ಅಂತ ಹೊಡೆದ ತಕ್ಷಣ ನೆಕ್ಸ್ಟ್ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು. ನೀವಿಲ್ಲಿ ಸ್ಟಾರ್ಟ್ ಅನ್ನೋದ್ರ ಮೇಲ್ಗಡೆ ಪ್ರೊಸೀಡ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮ್ ಫುಲ್ ನೇಮ್ ಆಲ್ರೆಡಿ ಇಲ್ಲಿದೆ. ಆಮೇಲೆ ನಿಮ್ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಜೆಂಡರ್ ನ ಆಡ್ ಮಾಡಿ ಅಸ್ ಫಿಮೇಲ್. ಆಮೇಲೆ ನಿಮ್ ಇಮೇಲ್ ID ಹಾಕಿ. ಆಮೇಲೆ ನಿಮ್ಮ ಫಾದರ್ ಅಥವಾ ಮದರ್ ನೇಮ್ ನ ಹಾಕಿ. ನಿಮ್ ಸೇಮ್ ಆಸ್ ಯುವರ್ ಆಧಾರ್ ಅಥವಾ ಮಾರ್ಕ್ ಶೀಟ್ ಆಗೇ ಇರಬೇಕು. ಮತ್ತೆ ಸ್ಟೇಟ್ ಸೆಲೆಕ್ಟ್ ಮಾಡಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ಮತ್ತೆ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಸೆಲೆಕ್ಟ್ ಮಾಡಿ. ಆಮೇಲೆ ಪಿನ್ ಕೋಡ್ ಸೆಲೆಕ್ಟ್ ಮಾಡಿ ಸೇವ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಸ್ಟೇಜ್ 1 ಮುಗೀತು. ಸ್ಟೇಜ್ 2 ಏನಂದ್ರೆ ನೀವು ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋದೇ ಸ್ಟೇಜ್ 2. ಬನ್ನಿ ಅಪ್ಲೋಡ್ ಮಾಡೋಣ. ನಾನು ಮೊದಲೇ ಡಾಕ್ಯುಮೆಂಟ್ಸ್ ನ ಮೆನ್ಷನ್ ಮಾಡಿದ್ದೆ. ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಇರಬೇಕು, ಮತ್ತೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು, PUC ಮಾರ್ಕ್ಸ್ ಕಾರ್ಡ್ ಇರಬೇಕು, ಮತ್ತೆ ಅಡ್ಮಿಷನ್ ಪ್ರೂಫ್ ಇರಬೇಕು, ಫೀಸ್ ರೆಸಿಪ್ಟ್ಸ್ ಇರಬೇಕು, ಬೋನೋಫೈಡ್ ಸರ್ಟಿಫಿಕೇಟ್ ಇರಬೇಕು. ಇವೆಲ್ಲಾ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಇದು ಸ್ಯಾಂಪಲ್ ಡಾಕ್ಯುಮೆಂಟ್ ಆಗಿರುತ್ತೆ. ನೀವು ಇಲ್ಲಿ ಪಾಸ್ಪೋರ್ಟ್ ಫೋಟೋನ ನೀವಿಲ್ಲಿ ಅಪ್ಲೋಡ್ ಮಾಡಿ. ಸಿಗ್ನೇಚರ್ ಇಮೇಜ್ ಅಲ್ಲಿ ಸಿಗ್ನೇಚರ್ ನ ಅಪ್ಲೋಡ್ ಮಾಡಿ. ನಿಮ್ಮ
ನಿಮ್ಮ ಪಾಸ್ಬುಕ್ ಡೀಟೇಲ್ಸ್ ನ ಇಲ್ಲಿ ಕೊಡಿ ಆಸ್ ಪರ್ ಯುವರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಕಾರ. ಓಕೆ, ಎಂಟರ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ಆಸ್ ಪರ್ ಯುವರ್ ಬ್ಯಾಂಕ್ ಪಾಸ್ಬುಕ್ ಪ್ರಕಾರ ನೀವು ಎಂಟರ್ ಮಾಡಬೇಕು. ಅಕೌಂಟ್ ನಂಬರ್ ಎಂಟರ್ ಮಾಡಿ, ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ನೇಮ್ಸ್ ನ ಮೆನ್ಷನ್ ಮಾಡಿ, ಆಮೇಲೆ IFSC ಕೋಡ್ ನ ಮೆನ್ಷನ್ ಮಾಡಿ. ಅದಾದ ತಕ್ಷಣ ಆಲ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಸಿಂಕ್ ಆಗೋಗುತ್ತೆ. ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯೋ ಇಲ್ವೋ. ಇಲ್ಲ ಅಂದ್ರೆ ರೈಸ್ ಎ ಕ್ವೆರಿಗೆ ಹೋಗ್ಬಿಟ್ಟು ಇಲ್ಲಿ ನೀವು ರೈಸ್ ಮಾಡಿದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ನೀವೇ ರೆಸ್ಪಾನ್ಸಿಬಲ್. ನಿಮ್ಮ ಅಕೌಂಟ್ ನಂಬರ್ ನ ಕರೆಕ್ಟ್ ಆಗಿರೋ ಅಕೌಂಟ್ ನಂಬರ್ ನ ನೀವೇ ಕೊಡ್ಬೇಕು. ಏನಕ್ಕೆ ಅಂದ್ರೆ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಅದೇ ಬ್ಯಾಂಕ್ ಅಕೌಂಟ್ಗೆ ಬೀಳುತ್ತೆ. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಡೀಟೇಲ್ಸ್ ನ ಕೊಡಿ. ಪೇರೆಂಟ್ಸ್ ನೇಮು ಮತ್ತೆ ನಿಮ್ ನೇಮು ಕಂಪ್ಲೀಟ್ ಆಗಿ ಸೇಮ್ ಟು ಸೇಮ್ ಇರಬೇಕು. ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಏನಿರುತ್ತೋ ಅದೇ ತರ ಇರಬೇಕು. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ನ ಅಪ್ಲೋಡ್ ಮಾಡ್ತೀನಿ ಮಾಡಿ. ಆಮೇಲೆ ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಿಮ್ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಅಪ್ಲೋಡ್ ಮಾಡಿ. ಅದಾದ್ಮೇಲೆ ನಿಮ್ದು ಸೇಮ್ ಆಸ್ ಇಟ್ ಇಸ್ 12th ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಿ, ಅಥವಾ ಬೋನೋಫೈಡ್ ಸರ್ಟಿಫಿಕೇಟ್ ಅದನ್ನ ಅಪ್ಲೋಡ್ ಮಾಡಿದ್ರೆ ಓಕೆ. ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದೇ ತರ ಮಿಸ್ಟೇಕ್ ಇದ್ರೆ ಕ್ವೇರಿ ರೈಸ್ ಮಾಡಿದ್ರು ನಿಮ್ಗೇನು ಯೂಸ್ ಇಲ್ಲ. ಇದೆಲ್ಲ ಆದ್ಮೇಲೆ ಸ್ಟೇಜ್ 3 ಏನು ಅಂದ್ರೆ ಎಲ್ಲಾದ್ನು ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಕಂಪ್ಲೀಟ್ ಚೆಕ್ ಬಾಕ್ಸ್ ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಕನ್ಸೆಂಟ್ಸ್ ಇರುತ್ತೆ. ಇದನ್ನೆಲ್ಲಾದ್ನು ಕ್ಲಿಕ್ ಮಾಡಿ ಜಸ್ಟ್ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಓಕೆ. ಈಚ್ ಡಾಕ್ಯುಮೆಂಟ್ ನ ಪ್ರಿವ್ಯೂ ಬಟನ್ ಬರುತ್ತೆ. ಒಂದೊಂದೇ ನೆಕ್ಸ್ಟ್ 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 ಒತ್ತಿ ಪ್ರಿವ್ಯೂ ಮಾಡ್ಕೊಳ್ಳಿ. ಮತ್ತೆ ನಿಮ್ದ ಕನ್ಫರ್ಮ್ ಮಾಡ್ಕೊಳ್ಳಿ ಚೆಕ್ ಬಾಕ್ಸ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು. ಓಕೆ, ಈ ತರ ಪಾಪ್ಅಪ್ ಬಂದ್ರೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದೀರಾ ಅಂತ. ಅದಾದ್ಮೇಲೆ ನೀವು ಈ ತರ ಒಂದು ಅಕ್ನಾಲೆಜ್ಮೆಂಟ್ ಅಪ್ಲಿಕೇಶನ್ ಫಾರ್ಮ್ ನ ನಿಮ್ಗೆ ಬರುತ್ತೆ. ಅದಾದ್ಮೇಲೆ ಈ ತರ ಒಂದು ಅಕ್ನಾಲೆಜ್ಮೆಂಟ್ ನ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಬರುತ್ತೆ. ಇದನ್ನ ಪ್ರಿಂಟ್ ಔಟ್ ತಗೊಳ್ಳಿ, ಸೇಫ್ ಆಗಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ ಸ್ಕಾಲರ್ಶಿಪ್ ಬಗ್ಗೆ ಇರುತ್ತೆ. ಏನಾದ್ರು ತಪ್ಪಾಗಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಎಡಿಟ್ ಮಾಡಬಹುದು. ನೀವು ಹೋಗಿ ರೈಸ್, ಓಕೆ, ನಿಮ್ಗೆ ಏನಾದ್ರು ಎನಿ ಕ್ವಶನ್ಸ್ ಇದ್ರು ರೈಸ್ ಎ ಕ್ವೇರಿ ಅನ್ನೋ ಆಪ್ಷನ್ ಮೇಲ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನ ಕ್ಲಿಕ್ ಮಾಡ್ಬಿಟ್ಟು ನಿಮ್ಗಿರೋ ಕ್ವೇರೀಸ್ ನ ನೀವು ಆಕ್ಚುಲಿ ನಾರ್ಮಲ್ ಆಗಿ ಮೆಸೇಜ್ ಮಾಡೋ ತರ ನೀವು ಅದಕ್ಕೆ ಮೆಸೇಜ್ ಮಾಡಬಹುದು. ಅವ್ರು ನಿಮ್ ಕ್ವೇರೀಸ್ಗೆ ಆನ್ಸರ್ ಅಥವಾ ಸೊಲ್ಯೂಷನ್ ಕೊಟ್ಟೆ ಕೊಡ್ತಾರೆ. ಅಷ್ಟೇ. ಈ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ರೀತಿ ಏನು ಅಂದ್ರೆ ಇದೇ ತರ. ನಾನ್ ಮಾಡಿರೋ ಈ ವಿಡಿಯೋನ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ನೀವು ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದೀರಾ ಅನ್ಕೊಂತೀನಿ. ಇದೇ ತರ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಿಮ್ ಮತ್ತೇನ್ ಸಮಾಚಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವ್ದೇ ತರ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮ್ಗೆ ಟಕ್ಕನಾಗಿ ನೋಟಿಫಿಕೇಶನ್ ಬರುತ್ತೆ. ನೀವು ಟಕ್ಕನಂಗೆ ಆಕ್ಷನ್ ತಗೊಬಹುದು, ನೋಡ್ಬೋದು ಅಥವಾ ಅಪ್ಲೈ ಮಾಡ್ಬೋದು. ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರದ ಜೊತೆ. ಬಾಯ್ ಬಾಯ್ ಕಣ್ರಿ.